ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಅಜ್ಜಿ ದಿಢೀರಂತ ನಿರ್ಧಾರ ತೊಗೊಂಡು ದಿಢೀರಂತ ಪ್ಲ್ಯಾನ್ ಮಾಡಿ ದಿಢೀರಂತ ಧರ್ಮಸ್ಥಳಕ್ಕೆ ಹೋದ್ವಿ. ಯಾಕೆ ಇಷ್ಟು ಅರ್ಜೆಂಟಾಗಿ ಹೋಗಿದ್ದು ಅಂತ ಅಂದರೆ ಅವಾಗ ತಾನೇ ಎಕ್ಸಾಮ್ ಮುಗ್ದಿತ್ತು. ಸೊ ಪಾಸ್ ಆಗೋದು ಸ್ವಲ್ಪ ಡೌಟಲ್ಲೇ ಇತ್ತು. ಅದಕ್ಕೆ ದೇವ್ರಿಗೊಂದು ನಮಸ್ಕಾರ ಹಾಕಿ, ದೇವ್ರೆ ಈ ಸರಿ ನನ್ನ ಎಕ್ಸಾಮ್ ಪಾಸ್ ಮಾಡಿಸ್ಬಿಡಪ್ಪ, ಮುಂದಿನ ಸರಿಯಿಂದ ಶ್ರದ್ಧೆಯಿಂದ ಕುತ್ಕೊಂಡು ಓದ್ತೀನಿ ಅಂತ ಪ್ರಾಮಿಸ್ ಮಾಡೋಣ ಅಂತ ಹೋಗಿದ್ದು. ಬಟ್ ಫನ್ ಫ್ಯಾಕ್ಟ್, ಆ ಪ್ರಾಮಿಸ್ ಆಗೇ ಇರುತ್ತೆ, ರಿಯಾಲಿಟಿ ಅಂತೂ ಬರಲ್ಲ. 5ನೇ ತಾರೀಕು ನೈಟು 9:45 ಅಷ್ಟೊತ್ತಿಗೆ ಬಸ್ ಹತ್ತಿ ನಾನು ಚೆನ್ನಾಗಿ ನಿದ್ದೆ ಹೊಡೆದು. ಬಟ್ ನಮ್ಮ ಅಜ್ಜಿ ಶಿವರಾತ್ರಿ ಜಾಗರಣೆ ಮಾಡೋದು. ಆ ಜಾಗರಣೆ ಪ್ರಯುಕ್ತ ನಾವು ಬೆಳಗ್ಗೆ ಒಂದು 5-5:30 ಅಷ್ಟೊತ್ತಿಗೆ ಧರ್ಮಸ್ಥಳ ತಲುಪಿದ್ವಿ. ಸೊ ಧರ್ಮಸ್ಥಳ ತಲುಪಿ ಫಸ್ಟ್ ನಾವು ಮಾಡಿದ ಕೆಲಸನೇ ಉಧೋ ಶಂಕರ ಅಂತ ಹೇಳಿ ರಜತಾದ್ರಿ ಲಾಡ್ಜ್ನ ತಲುಪಿದ್ದು. ಚೆಕ್-ಇನ್ ಆದ ಕೂಡಲೇ ನಮ್ಮ ಅಜ್ಜಿನ ಸ್ವಲ್ಪ ರೆಸ್ಟ್ ಮಾಡ್ತೀಯಾ ಅಂತ ಕೇಳಿದ್ರೆ 60 ವರ್ಷದ ನಮ್ಮ ಅಜ್ಜಿ 16 ವರ್ಷದ ಹುಡುಗಿ ಆಗಿ ಇಲ್ಲ ರೆಸ್ಟ್ ಎಲ್ಲ ಮಾಡಲ್ಲ, ನಾನು ಫಸ್ಟು ಪಟ್ಟಂತ ರೆಡಿಯಾಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದು. ದೇಹ ಅನ್ನೋ ಒಂದು ಗಾಡಿಗೆ ಕಾಫಿ ಅನ್ನೋ ಪೆಟ್ರೋಲ್ ಬೇಕೇ ಬೇಕು. ಸೊ ಅದಕ್ಕೆ ಫಸ್ಟ್ ನಾವು ಕಾಫಿ ಕುಡಿದು ಆಮೇಲೆ ನಮ್ಮ ದಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಾಫಿನ ಕುಡಿದು ಪಟ್ ಅಂತ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ನಮ್ಮ ಅಜ್ಜಿ ರಾಕೆಟ್ ಥರ ನನ್ನ ಹಿಂದೆ ಬೇಗವಾಗಿ ಬರ್ತಿದ್ರು. ನಾನು ಆಮೇಲೆ ಥರ ನಮ್ಮ ಅಜ್ಜಿ ಮುಂದೆ ಸ್ಲೋವಾಗಿ ಹೋಗ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು. ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡು ನಾವು ನಮ್ಮ ಯಾತ್ರೆನ ಮುಂದುವರಿಸಿದ್ವಿ. ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ ತಕ್ಷಣ ಅಣ್ಣಪ್ಪ ಸ್ವಾಮಿಗೆ ಆಚೆಯಿಂದಲೇ ಕೈ ಮುಗಿದು ಮಂಜುನಾಥನ ದರ್ಶನ ಮಾಡೋಣ ಅಂತ ಹೇಳಿ 2 ಸ್ಪೆಷಲ್ ಟಿಕೆಟ್ನ ತೊಗೊಂಡು ಸ್ವಾಮಿ ದರ್ಶನ ಮಾಡಿದ್ವಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ಅಷ್ಟೊಂದು ಏನು ರಶ್ ಇರಲಿಲ್ಲ. ಸೊ ಬೇಗನೆ ದರ್ಶನ ಆಯಿತು. ನಾವಿಲ್ಲಿ ಉಜ್ರೆ ಮತ್ತು ಸೌತಡ್ಕಕ್ಕೆ ಹೋಗಲಿಲ್ಲ, ಯಾಕಂದರೆ ಅಜ್ಜಿಗೆ ತುಂಬ ಸುಸ್ತಾಗ್ತಾಯಿತ್ತು. ಸೊ ಅದೆರಡನ್ನ ಸ್ಕಿಪ್ ಮಾಡಿ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನ ಮಾತ್ರ ದರ್ಶನ ಮಾಡೋದು ಅಂತ ಇತ್ತು. ಸೊ ಫಸ್ಟು ನಾವು ಧರ್ಮಸ್ಥಳದಲ್ಲೇ ಇನ್ನೊಂದು ಲೋಟ ಕಾಫಿ ಕುಡಿದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಬಸ್ನ ಹತ್ತಿದ್ವಿ. ಒಂದು 10:30 ಅಷ್ಟೊತ್ತಿಗೆಲ್ಲ ಕುಕ್ಕೆ ತಲುಪಿದ್ವಿ. ನಾವು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ. ಸೊ ಅದಕ್ಕೆ ಫಸ್ಟು ತಿಂಡಿ ತಿಂದು ಆಮೇಲೆ ಸ್ವಾಮಿ ದರ್ಶನ ಮಾಡೋಣ ಅಂತ, ಯಾಕಂದರೆ ನನ್ನ ಜೊತೆಗೆ ಅಜ್ಜಿ ಇದ್ದಿದ್ದ ಕಾರಣ ಫಸ್ಟು ತಿಂಡಿ ತಿಂದು ಆಮೇಲೆ ಸ್ವಾಮಿ ದರ್ಶನ ಮಾಡಿದ್ವಿ. ಕುಕ್ಕೆಲೂ ಅಷ್ಟೇ ಬೇಗ ದರ್ಶನ ಆಯಿತು, ಯಾವುದೇ ರಶ್ ಅಂತ ಇರಲಿಲ್ಲ, ಯಾಕಂದರೆ ವೀಕ್ ಡೇಸ್ ಆಗಿದ್ದರಿಂದ. ಮತ್ತು ಇನ್ನೊಂದು ಬೆನಿಫಿಟ್ ಏನಾಯಿತು ಅಂದರೆ ನಮ್ಮ ಅಜ್ಜಿ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ನಮಗೆ ದರ್ಶನ ಕೂಡ ಬೇಗ ಆಯಿತು. ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಊಟಕ್ಕೇನಿರಲಿಲ್ಲ, ನಾವು ಡೈರೆಕ್ಟಾಗಿ ಧರ್ಮಸ್ಥಳ ಬಸ್ ಹತ್ತಿ ಧರ್ಮಸ್ಥಳದಲ್ಲೇ ಬಂದು ಊಟನ ಮಾಡಿದ್ವಿ. ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಸುಮ್ಮನೆ ಕೂತ್ಕೊಂಡಿದ್ರು ಸುಸ್ತಾಗೋದು. ಹಾಗಂತ ಈಗೇನು ಬಿಸಿಲು ಕಮ್ಮಿ ಇದೆ ಅಂತ ಅಲ್ಲ, ಬಟ್ ಅಜ್ಜಿ ಇದ್ದಿದ್ದರಿಂದ ಅವ್ರಿಗೆ ಆಲ್ರೆಡಿ ಸುಸ್ತಾಗ್ತಿತ್ತು. ಈ ಸೆಕೆ ಎಲ್ಲ ಸೇರಿ ಇನ್ನೂ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಒಂದು ಒಳ್ಳೆ ಮನೆಯಿಂದ ಬಂದಿರೋ ಹೆಣ್ಮಕ್ಳ ಥರ ರೂಮ್ನ ರೀಚ್ ಆಗಿ ಫ್ಯಾನ್ ಹಾಕ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಮತ್ತೆ ಒಂದು 5-5:30 ಅಷ್ಟೊತ್ತಿಗೆ ಇನ್ನೊಂದು ಲೋಟ ಕಾಫಿ ಕುಡಿದು ರೆಡಿಯಾಗಿ ಕಾರ್ ಮ್ಯೂಸಿಯಮ್ಗೆ ಅಂತ ಹೊರಟ್ವಿ. ಕಾರ್ ಮ್ಯೂಸಿಯಂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬಟ್ ಯಾವುದೇ ಥರ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ, ಅಲ್ಲಿ ಬಿಡಲೂ ಇಲ್ಲ ತೊಗೊಳಕ್ಕೆ. ಸೊ ಅದಕ್ಕೆ ಇಲ್ಲಿ ಯಾವುದೂ ಫೋಟೋಸ್ ಮತ್ತು ವೀಡಿಯೋಸ್ನ ಇನ್ಕ್ಲೂಡ್ ಮಾಡಿಲ್ಲ ನಾನು.
ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಪ್ರತಿ ವರ್ಷ ಎಕ್ಸಾಮ್ ರಿಸಲ್ಟ್ ಬಂದಿದ್ದ ತಕ್ಷಣ ನಾವು ಸ್ವಾಮಿ ದರ್ಶನ ಮಾಡೋಣ ಅಂತ ಧರ್ಮಸ್ಥಳಕ್ಕೆ ಬರ್ತಿದ್ವಿ. ಇವಾಗ ಮತ್ತೆ ನಾನು ಎಕ್ಸಾಮ್ ಬರೆದಿದ್ದ ತಕ್ಷಣವೇ ಬಂದಿದ್ದೀನಿ ಪಾಸ್ ಮಾಡಿಸೋ ಅಂತ ಕೇಳೋಕ್ಕೆ. ಬಟ್ ಎಷ್ಟು ಮೆಮೊರೀಸ್ನ ತೊಗೊಂಬಂದು ಕೊಡ್ತು ಅಂತ ಅಂದರೆ ಒಂಥರ ಖುಷಿ ಆಯಿತು. ಮತ್ತು ಈ ಖುಷಿ ಇನ್ನೊಂದು ಡಬಲ್ ಮಾಡೋಕ್ಕೆ ಕಾರಣ ನಮ್ಮ ಅಜ್ಜಿ. 16 ವರ್ಷದ ನಮ್ಮ ಅಜ್ಜಿ ಬೇರೆ ನನ್ನ ಜೊತೆಲಿ ಇದ್ದಿದ್ದ ಕಾರಣ ಈ ಖುಷಿ ಇನ್ನೂ ಡಬಲ್ ಆಯಿತು. ಮತ್ತು ಸಾಯಂಕಾಲ ಸ್ವಾಮಿ ದರ್ಶನ ಮಾಡಿಕೊಂಡು ಊಟ ಮುಗಿಸಿ 1 ನಿಮಿಷನೂ ವೇಸ್ಟ್ ಮಾಡದೆ ಆಟೋ ಮಾಡಿಕೊಂಡು ಡೈರೆಕ್ಟಾಗಿ ಲಾಡ್ಜ್ ಹತ್ರ ಹೋದ್ವಿ. ಯಾಕೆ ಅಂತ ಅಂದರೆ ಎಷ್ಟು ಸುಸ್ತಾಗಿತ್ತು ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಏನು ಕೆಲಸ ಮಾಡದೇ ಇದ್ರೂ ಅಷ್ಟು ಸುಸ್ತಾಗಿತ್ತು. ಇಮ್ಯಾಜಿನ್ ಹೌ ಶ್ರಮಜೀವಿ ವಿ ಆರ್. ಮಾರನೇ ದಿವಸ ಬೆಳಗ್ಗೆ 5 ಗಂಟೆಗೆ ನಾವು ರೂಮ್ನ ಚೆಕ್ಔಟ್ ಮಾಡಿದ್ವಿ. ನಾವು ಕಾಫಿ ಅಂಗಡಿ ಮುಂದೆ ಕೂತಿದ್ದ ರೇಂಜ್ ನೋಡಿದ್ರೆ ಕಾಫಿ ಕುಡಿದು 1000 ವರ್ಷ ಆಗಿತ್ತು ಅನ್ನೋಂಗಿತ್ತು. ಸೊ ಫಸ್ಟು ಕಾಫಿ ಕುಡಿದು ಅದಾದಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ ಸ್ಟ್ಯಾಂಡ್ ಬಂದ ಮೇಲೆ ಗೊತ್ತಾಯಿತು ನಮಗೆ 6:30 ತನಕ ಬೆಂಗಳೂರಿಗೆ ಹೋಗೋ ಬಸ್ ಯಾವುದೂ ಇಲ್ಲ ಅಂತ ಹೇಳಿ. ಸೊ ನಾವಲ್ಲೇ ಬಸ್ಗೋಸ್ಕರ ಕಾಯ್ಕೊಂಡು ನಮ್ಮ ಅಜ್ಜಿ ಗೊಣಗಾಟನ ನಾನು ಕೇಳಿಸ್ಕೊಂಡು ಬಸ್ ಬಂದ ಮೇಲೆ ಬಸ್ ಹತ್ತಿ ನಾವು ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.